ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಮಾಡುವುದು ಆಯಾ ಶಾಸಕರ ಕರ್ತವ್ಯವಾಗಿದೆ ಎಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಅವರು ಹೇಳಿದರು. ಇಂದು ಮಂಡ್ಯ ಮಹಿಳಾ ಸರ್ಕಾರಿ ಕಾಲೇಜು ಸ್ವಾಯತ್ತ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಜಾನಪದ ಜಾತ್ರೆ 2026 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ಸ್ವಾಯತ್ತ ರೂ. 1 ಕೋಟಿ ವೆಚ್ಚದಲ್ಲಿ ಹವಾನಿಯಂತ್ರಣ ಕೊಠಡಿ ಒಳಗೊಂಡಂತೆ ಲೇಡೀಸ್ ಲಾಂಜ್ ನಿರ್ಮಾಣ ಮಾಡಲು ಅನುಮತಿ ದೊರೆತಿದ್ದು, ಇನ್ನು 10 ದಿನಗಳ ಕಾಮಗಾರಿ ಪ್ರಾರಂಭವಾಗಲಿದೆ ಎಂದು ಹೇಳಿದರು. ಮಹಿಳಾ ಸರ್ಕಾರಿ ಕಾಲೇಜಿನ ಸ್ವಾಯತ್ತ ಕಾಂಪೌಂಡ್ಗಳು ಶಿಥಿಲಗೊಂಡಿದ್ದು, ಸದರಿ ಕಾಂಪೌಂಡ್ ಅನ್ನು ದುರಸ್ತಿ ಮಾಡಲು ರೂ. 3 ವೆಚ್ಚದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಸದರಿ ಕಾಲೇಜಿನ ಹೆಬ್ಬಾಗಿಲನ್ನು ಸುಸಜ್ಜಿತವಾಗಿ ಸದರಿ ವರ್ಷ ನಿರ್ಮಾಣ ಮಾಡಲಾಗುವುದು. ಅತಿ ಹೆಚ್ಚು ಅಂಕ ಪಡೆಯುವ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ರೂ. 3 ಲಕ್ಷವನ್ನು ಹಿಂದಿನಂತೆ ಸದರಿ ವರ್ಷವೂ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಬೊಂಬೆ ಕುಣಿತ, ತಮಟೆ, ನಗಾರಿ ಸೇರಿದಂತೆ ವಿವಿಧ ಕಲಾ ತಂಡಗಳಿಂದ ಮೆರವಣಿಗೆ ಸಾಗಿತು. ಶಾಸಕ ರವಿಕುಮಾರ್ ಅವರು ಎತ್ತಿನ ಗಾಡಿ ಮೂಲಕ ವೇದಿಕೆ ಬಂದಿಳಿದರು. ಕಾರ್ಯಕ್ರಮದಲ್ಲಿ ಮಹಿಳಾ ಸರ್ಕಾರಿ ಕಾಲೇಜಿನ ಸ್ವಾಯತ್ತ ಪ್ರಾಂಶುಪಾಲರಾದ ಕೆ. ಗುರುರಾಜ್ ಪ್ರಭು, ಖ್ಯಾತ ಜಾನಪದ ಗಾಯಕ ಉಮೇಶ್ ಶಿವಾರ, ಕಾಲೇಜಿನ ಸಿಬ್ಬಂದಿಗಳಾದ ದಾನಿಗೌಡ, ಗುಲ್ಲೆ ಆರಿಫ್, ಕೆಪಿ ರವಿಕಿರಣ್, ಹೇಮಲತಾ ಎಸ್ಪಿ ಸೇರಿದಂತೆ ಅನುಶ್ರೀ, ಕೌಸಲ್ಯ ಎಸ್ ಇನ್ನಿತರರು ಉಪಸ್ಥಿತರಿದ್ದರು.